ನಾನು ಗೊತ್ತಾಯಿದ್ದೀನಿ. ಏನು ಸೀಮೆಗಿಲ್ಲದ ಕಾರ್ ತಂದವನ ನನ್ನ ಮಗ ಒಯ್ಬು ಅನ್ನಂಗೆ ನನ್ನ ಮುಂದೆಲ್ಲೇ ಹೊಡ್ಕೊಂಡು ಹೋಗ್ತಾನೆ. ಏನು ಹಾರ ನೋಡ್ಕೊಂಡು ಏನು ಜೋರಾಗಿ ಹಾಡಾಕೊಂಡು ಯಪ್ಪ 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 ಥೂ, ಏನನ ಆಗ್ಬೇಕು ಅವನಿಗೆ. ನಾನು ಅಲ್ಲಿ ಬರ್ತಾ ಇದ್ದೆ. ಆವಾಗಲೇ ಗಂಡ ಹೆಂಡ್ತಿ ಇಬ್ರು ಬಂದರು. ಅವಳು ಫ್ರೆಂಟಾಗೆ ಕೂಕೊಂಡವಳೆ. ಏನು ಸೀಮೆಗಿಲ್ಲದ ಕಾರ್ ತಂದಿದ್ದೀನಿ ಅಂತ. ಅಯ್ಯೋ, ಕಾರ್ ತಂದಾಗಿಂದನೂ ಬಿಲ್ಡಪ್ ಜಾಸ್ತಿ ಆಗ್ಬಿಟ್ಟೈತೆ. ಕಾರ್ನಾಗ ಓಡಾಡ್ತೀನಿ ಅಂತೇಳಿ ಅವಳಂತೂ ಫ್ರೆಂಟ್ ಇದ್ರಾಗೆ ಕೂಕೊಂಡಿರ್ತಾಳೆ. ಅಯ್ಯೋ, ಎಲ್ಗ ಹೋದ್ವು ಆವಾಗಲೂ ಹಂಗೆ ಯಪ್ಪ ನನ್ನ ಎದುರಿಗೆ ಏನು ಬಿಲ್ಡಪ್ ಕೊಡ್ತಾಳೆ. ನಾನು ಅವ್ನು ಮದುವೆ ಆಗ್ದಿಲ್ಲದ ಕತ್ಕೂ ಏನು ಕಾರ್ ತಗೊಂಬಂದಿದ್ದೀವಿ ಅಂತ ಸಖತ್ ಬಿಲ್ಡಪ್ ಕೊಡ್ತಾ ಇದ್ದಾವೆ. ರೋಗು ಸಖತ್ ಬಿಲ್ಡಪ್ ಕೊಡ್ತಾ ಇದ್ದಾವೆ. ಯಾರು ಕಾರ್ ತಗೊಂಬದೇನು ದೊಡ್ಡದಲ್ಲ ಹೇಳು. ನನ್ನ ಮುಂದೆ ಹಂಗೆ ಬಿಲ್ಡಪ್ ಕೊಡ್ತಾನೆ. ಇವ್ನು ಏನು ಮಾಡಿದ್ದಾನೆ, ಇವ್ನು ಏನು ತಗೊಂಡವನೇ, ಇವ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ, ನಾನು ಕಾರ್ ತಗೊಂಡಿದ್ದೀನಿ ಅಂತೇಳಿ ನನ್ನ ಮುಂದೆ ಹೋಗ್ತಾ ಇದ್ದಾನೆ. ಹಾರ ನೋಡ್ಕೊಂಡು ಜೋರಾಗಿ ಹೊಡ್ಕೊಂಡು ಫ್ರಂಟ್ ಸೀಟಲ್ಲಿ ಹುಡುಗಿನ ಕುಂಡ್ರಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ಲಿ ಎಷ್ಟು ದಿವಸ ಇರುತ್ತೆ ನಾನು ನೋಡ್ತೀನಿ. ಇದು ಕಾರ್ ತಗೊಂಬದೇನು ದೊಡ್ಡದಲ್ಲ ಹೇಳು. ನೀನು ಒಂದು ತಗೊಂಬ. ಏನು ತಗೊಂಬ, ನೀನು ಬೇಕ್ರಿ ವ್ಯಾಪಾರ ಚೆನ್ನಾಗಿ ಆಗ್ತೈತೆ, ತಗೊಂಡ್ರೆ ಆಯಿತು. ತಿಂಗಳಿಗೆ ಇಷ್ಟ ಅಂತೇಳಿ 10,000 ಕಂತು ಕಟ್ಟಂಗೆ ಒಂದು 15,000 ಕಂತು ಕಟ್ಟಂಗೆ ಮಾಡಿಸಿ ನಾವು ತಗೊಂಡ್ರೆ ಆಯ್ತು. ಹೇಳು ತಗೊಂಬನ, ಹೇಳು. ಏನು ಅದೇನು ದೊಡ್ಡದಲ್ಲ ಕಾರ್ ತಗೊಂಬದೇನು. ಏನು 2 ಲಕ್ಷ ಕೊಟ್ಟರು ಸಿಗ್ತವೆ, 3 ಲಕ್ಷ ಕೊಟ್ಟರು ಸಿಗ್ತವೆ. ತಗೊಂಡ್ರೆ ಚೆನ್ನಾಗಿರೋದೇ ತಗೋಬೇಕು. ಶೋರೂಮಿನ ಗಾಡಿನೇ ಸೆಕೆಂಡ್ ಹ್ಯಾಂಡ್ಲು ಸಿಗ್ತವೆ. ಮತ್ತೆ ಅವೆಲ್ಲ ಲಡ್ಗ ಬಿಡ್ಗಿ ಸುಮ್ಮನೆ ರಿಪೇರಿಗಳೆಲ್ಲ ಬರ್ತಿರ್ತಾವೆ ರಿಪೇರಿಗೆ. ಅದಕ್ಕೇ ಬೇಡ, ಸುಮ್ಮನೆ ಏನಕ್ಕೆ ನಾವು ಅಷ್ಟೊಂದು ಬಂಡವಾಳ ಹಾಕಿ ಸುಮ್ಮನೆ ಅಂಥದ್ಕೆಲ್ಲ ಹಾಕೋದ್ಕಿನ ಒಂದೇ ಸತಿ ಒಂದು ಸ್ವಲ್ಪ ಕ್ಯಾಶ್ ಇದೊಂದು ಡೌನ್ ಪೇಮೆಂಟ್ ಕಟ್ಬಿಟ್ಟು ಸ್ವಲ್ಪ ಇದ್ರಾಗೆ ಲೋನ್ ತಗೊಂಬೋದೇ ಒಳ್ಳೆಯದು. EMI ಮೇಲೆ ತಗೊಂಬನ. ನಾನು ಹೇಳ್ಬಿಡು. ನಾವೇನೇನು ಅವ್ರಿಗಿನ ಏನು ಕಮ್ಮಿ ಇಲ್ಲ. ಅವ್ರು ಕಾರ್ನಾಗ ಓಡಾಡ್ತಾರೆ ಅಂದರೆ ನಾವು ಕಾರ್ನಾಗ ಓಡಾಡಲೇಬೇಕು. ಅವಳು ಏನಂಗೆ ಫ್ರೆಂಡ್ ಸೀಟಾಗಿ ಕೂತ್ಕೊಂಡು ಹೋಗ್ತಾಳೆ, ನಾನು ಹೋಗ್ತೀನಿ ಅವಳು ಕಣ್ಮುಂದೇನೆ. ತಗೋ, ಅದು ಆಗಿದ್ದಾಗಲಿ ನೋಡೋಣ. ಕಷ್ಟಪಟ್ಟು ಇಬ್ಬರು ದುಡ್ಡು ತೀರ್ಸೋಕ್ಕಾಗುತ್ತೆ. ಏನು ಕಾರ್ ತಗೊಂಬೋದೇನು ದೊಡ್ಡದಲ್ಲ, ನಾವು ತಗೊಂಬಕ್ಕಾಗುತ್ತೆ ಅಂದ. ಏನೋ ತಿಳ್ಕೊಬಿಟ್ಟವ್ರು. ನಾವು ಗೊತ್ತಾಯ್ತು ನಮಗೂ ಹೆಂಗೆ ತಗೋಬೇಕು, ಹೆಂಗೆ ಮಾಡಬೇಕು ಅಂತೇಳಿ. ಏನೋ ಸೀಮೆಗಿಲ್ಲದ ಕಾರ್ ಅವಳೊಬ್ಳೆ ತಂದವಳೆ. ನಮ್ಮ ಫ್ರೆಂಡ್ ಸೀಟಾಗಿ ಕೂತ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾಳೆ. ಮದುವೆ ಆಗಲಿಲ್ವಲ್ಲ ಇವಳು ಮುಂದೆಲೆ ನಾವು ಕಾರ್ನಾಗ ಓಡಾಡಬೇಕು ಅಂತೇಳಿ ಹಿಂಗೆ ಮಾಡ್ತಾ ಇದ್ದಾಳೆ. ಮಾಡಲಿ ಅದೆಷ್ಟು ಮಾಡ್ತಾರೆ ಮಾಡಲಿ. ತಗೊಂಬಿಡೋಣ ಬಿಡು. ನಾವು ಒಂದು ನೋಡಿ ಅಂಥ ಕಲರ್ ಬೇಡ. ಅದು ಏನು ಕಲ್ಲರೇ ಚೆನ್ನಾಗಿಲ್ಲ. ಸಿ ನನಗಂತೂ ಅದು ಇಷ್ಟನೇ ಆಗಲಿಲ್ಲ. ಅಲ್ವರಾಗು ಅದು ಹೆಂಗೈತಲ್ವೇ ಕಲರ್. ಥೂ ಏಪ, ನನಗಂತೂ ಅದು ಇಷ್ಟನೇ ಆಗಲಿಲ್ಲ. ಸಿ ಆ ಕಲರ್, ಆ ಕಾರು ಅದಕ್ಕೂ ಏನೇನು ಚೆನ್ನಾಗಿ ಕಾಮಲ್ಲ. ಸ್ವಲ್ಪ ಅಫಿಷಿಯಲ್ ಲುಕ್ ಕೊಡೋ ಅಂಥದ್ದು ರೆಡ್ಡು ಮತ್ತು ವೈಟು, ಇಲ್ಲ ಅಂತಂದರೆ ಸಿಲ್ವರ್ ಕಲ್ಲರು, ಆ ರೀತಿ ಆ ಥರ ಕಲರ್ ನೋಡೋಣ. ನಮಗೆ ಚೆನ್ನಾಗಿ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರಬೇಕು. ನೋಡಪ್ಪ ಇವ್ರು ಇಂಥ ಕಲರ್ ತೊಗೊಂಡ್ರು ಹೆಂಗೆ ಕಾಣಿಸ್ತೈತಿ ಇವ್ರ ಕಾರು, ನಮ್ಮ ಕಾರ್ ಏನಪ್ಪ ಈ ರೀತಿ ಡಲ್ ಆಗೈತೆ ಅಂತೇಳಿ ನಾವು ಕಾರ್ ತಗೊಂಬಂದಿರೋದು ನೋಡಿ ಹುರ್ಕೋಬೇಕು. ತಗೊಂಬರೋಣ ಬಿಡು, ನಾವು ಒಂದು ತಗೊಂಬನ. ಅದ್ರಾಗಂತೂ ಜನ ಏನು ಹೊಗಳಿದ್ದೆ. ಅಯ್ಯೋ ಕಾರ್ ತಗೊಂಬಂದವ್ರೆ, ಅಯ್ಯಪ್ಪ ಜನಗಳ ಬಾಯಾಗ ಯಾರ ಬಾಯಾಗ ನೋಡಿದ್ರು ಕಾರು ಕಾರು ಕಾರು. ಏನು ಸೀಮೆಗಿಲ್ಲದ ಕಾರ್ ತಂದವ್ರ ಅವರು. ಏನು ಕಾರ್ ತಗೊಂಬಂದವನೆ ವೈಭವ್, ಕಾರ್ ತಂದವನೆ. ಅಲ್ಲಿ ಲಲಿತಾಂಟಿ ಅಂತ ಕಾರ್ ತಗೊಂಬಂದವನಲ್ಲೇ ಐತಿ. ನಾವು ತಗೊಂಬರೋಣ. ಇವರು ಏನು ತಗೊಂಬಂದಿಲ್ಲ, ಅವ್ರು ಕಾರ್ ತಗೊಂಬಂದವ್ರೆ ಎಂಬಂಗೆ ಜನ ನಮ್ಮನಿಗೂ ಹಂಗೆ ಹೇಳ್ತಾರೆ. ಯಾಕಲ್ಲ ಪಾಪ, ಯಾಕ ಮಾತಾಡ್ತೀರಾ? ಏನಿಲ್ಲಮ್ಮ, ನಾವಿಬ್ರು ಕಾರ್ ತಗೋಬೇಕಂತ ನಿರ್ಧಾರ ಮಾಡಿದ್ವಿ. ಆ ವೈಭವಮ್ಮನು ನಮ್ಮ ಮುಂದೆ ಹಂಗೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾನೆ ಕಾರ್ ತಗೊಂಡು. ಅದಕ್ಕೆ ನಾವು ಕಾರು ಎಲ್ಗೂ ಹಂಗಿಲ್ಲ. ಸುಮ್ಕಿರ ನೀವು ಸುಮ್ಮನೆ ಯಾತಕ್ಕೆ ನಿಲ್ಲಿಸ್ಕೊಂಬತ್ತ ಕಾರ್ ತಗೊಂತೀರ? ಸುಮ್ಮನೆ ಯಾರ ತಗೊಂಡ್ರು ಅಂತ ಸುಮ್ಕಿರಿ. ಏನು ಬೇಡ ಪಾಪ, ಮಣ್ಣಿನ ಬೇಕ್ರಿ ಇಕ್ಕಿದ್ರ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ಸುಮ್ಮನೆ ಮಾಡ್ಕೊಂಡಿರ್ರಿ. ಏನು ಮಾಡಿ ಏನೋ ಮಾತಾಡ್ತಾ ಇದ್ದೀರಾ? ಇಲ್ಲ ಕಣತೆ ತಗೊಂತಿ ಸುಮ್ಮನೆ. ಅದೇ ಬೇಡಕ್ಕ ಅಯ್ಯಪ್ಪನ ಕಾರ್ ತಗೋಬೇಕಂತ ಈಗ ಯಪ್ಪನ ಮುಂದೆ ಹಿಂಗೆ ಓದ್ನಂತೆ. ಏನು ಕಾರ್ನಾಗ ಹಾಡಾಕೊಂಡು ಜೋರಾಗಿ ಹಾರ ನೋಡ್ಕೊಂಡು ಹಿಂಗೆ ಓದ್ನಂತೆ. ಅದಕ್ಕೆ ನನ್ನ ಮಗ ನನ್ನ ಕಣ್ಣು ಮುಂದೆ ಹೋಗ್ತಾನೆ ಕಾರ್ನಾಗೆ. ನಾನೇನು ಅವ್ನಿಗಿನ ಏನು ಕಮ್ಮಿ ಇಲ್ಲ, ನಾವು ಕಾರ್ ತಗೋಬೇಕು ಅಂತ. ಏನು ಬಿಡಾಕ ತಗೊಂಡ್ರಾತು. ತಿಂಗಳು ನಾವು ಹಂಗೆ ದಿನ ಒಂದು 3,000 ರೂಪಾಯಿ ವ್ಯಾಪಾರ ಆಗುತ್ತೆ. ತಿಂಗಳಿಗೆ ಒಂದು 30,000 ದುಡ್ಡು ಉಳಿತಾಯ ಅನ್ನೋದು ಆಗುತ್ತೆ ನಮಗೆ. ಅದ್ರಾಗ ಒಂದು 10-15,000 ಕಟ್ಟಾನೆ, ಇನ್ನೊಂದು 10-15,000 ಉಳಿಸ್ಕೊಂಬನ 30,000 ದುಡಿತೀವಿ ಬೇಕ್ರಿಗೆ. ಚೆನ್ನಾಗಾಗುತ್ತೆ ಅಕ್ಕ ವ್ಯಾಪಾರ, ಚೆನ್ನಾಗಾಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ನಾವಿನ್ನೂ ಒಂದು ಹೋಗ್ತಾ ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ. ಇವಾಗ EMIಗೆ ಕಾರು ತಗೊಬರ್ತೀವಿ. ತಗೊಂಬಂದು ನಾವು ಓಡಾಡ್ತೀವಿ ಕಾರ್ನಾಗೆ. ಅವರೊಬ್ಬರೇ ಓಡಾಡೋದು, ಅವರೊಬ್ಬರೇ ಕಾರ್ ತಗೊಂಬಂದಿರೋದು, ನಾನು ತಗೊಬರ್ತೀವಿ. ಏನು ಕಾರ್ ತಗೊಂಬಂದೇನು ದೊಡ್ಡದಲ್ಲ, ಸಾಮರ್ಥ್ಯ ನಾವು. ತಗೊಂಬ ಹೇಳ್ತೀನಿ, ಹೋಗೋಣ ನಡಿ ನೋಡ್ಕೊಂಬರ ನಾವು. ಅವನಂತೂ ಒಟ್ಟು ಅಲ್ಲೂ ಇಲ್ಲೂ ಪಾಯಿಂಟ್ ಮಾಡಕ್ಕೆ ಹೋಗ್ತಾನೆ ಅಂತ ಕೊಡ್ಸ್ಯಾವ ಅವ್ನು ವೇದಪ್ಪ. ಅಲ್ಗೂ ಇಲ್ಗೂ ಹೋಗ್ತಿರ್ತಾನೆ ಪಾಯಿಂಟ್ ಮಾಡೋಕ್ಕೆ ಅಂತ ಕೊಡ್ಸ್ಯಾವ್ರಿ. ಸುಮ್ಮನೆ ಯಾಕೆ ನೀವು ತಲೆ ಕೆಡಿಸ್ಕೊಂತೀರಿ? ಸುಮ್ಮನಿರಿ. ಯಾರು ಹೆಂಗನ ತಗೊಂಬ್ಲೇಳು ಓಟು, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ತಾಂಬ್ಲೇಳು ಬಿಡು ತಗೊಂಬ್ಲೇಳು ಆಂಟಿ. ಅವ್ರು ಎಷ್ಟು ಬಿಲ್ಡಪ್ ಕೊಡ್ತಾರೆ ಗೊತ್ತೆ. ಅವಾಗಲೇ ಹಂಗೆ ಮಾಡಿನೂ ನಾನು ನಿಂತ್ಕೊಂಡಿದ್ದೀವಿ. ಅವಾಗಲೂ ಹಂಗೆ ಅವರಿಬ್ಬರು ಏನು ಕಾರ್ನಾಗ ಬಂದು ತೋರಿಸ್ಕೊಂಡು ಹೋಗ್ತಾರೆ ಎಲ್ಲರಿಗೂ. ನೋಡಲಿ ಅಂತ. ಯಾರೇನು ಇವಾಗೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ಅವರು. ಇವ್ರ ಮುಂದೆ ಹಂಗೆ ಬಿಲ್ಡಪ್ ಕೊಡ್ತಾರೆ. ನಿನ್ನ ಮಗ ಇವತ್ತು ರೋಗು ಅವ್ರ ಮುಂದೆ ಏನೂ ಇಲ್ಲಪ್ಪ, ಇವಂದೇನೂ ಇಲ್ಲ ಅನ್ನೋ ಥರ ಇದು ಮಾಡ್ತಾರೆ. ಅದಕ್ಕೇ ಸುಮ್ಮನೆ ತಗೊಂಬ್ಲೇಳು, ಸುಮ್ಮನಿರು ಆಂಟಿ. ತಗೊಂಬ್ಲೇಳು, ಕಾರ್ ತಗೊಂಡ್ರೇ ಬೆಸ್ಟು. ಆರಾಮಾಗೆ ಓಡಾಡ್ಕೊಂಡು ಎಲ್ಲಿಗಾದ್ರೂ. ಈಗ ಕಾರ್ ತಗೊಂಡ್ರೆ ಏನು ವೇಸ್ಟ್ ಆಗಲ್ಲ. ಅವ್ರು ಬೇಕ್ರಿಗೆ ಏನಾದರೂ ಐಟಮ್ ಏನಾದರೂ ತಗೊಂಬರಕ್ಕೆ ಹೋಗ್ತಾರೆ, ಕಾರ್ನಾಗ ಹೋಗ್ತಾರೆ, ತರ್ತಾರೆ. ಆಟ ಮಾಡೋಂಥ ಅವಶ್ಯಕತೆನೇ ಇರೋ
ತಗೊಂತೀನಿ ಕಣಮ್ಮ, ನಾನು ಬಿಡಲ್ಲ, ಸುಮ್ಮನಿರು. ಏನಾದರೂ ಮಾಡಿ ಇವಾಗ ಒಂದು ಸ್ವಲ್ಪ ಕಟ್ಬಿಟ್ಟು ತಗೊಂತೀನಿ, ನಾನು ಬಿಡಲ್ಲ. ಸಾಲನಾಗ್ಲಿ ಮಾಡಿ ತಗೊಂತೀನಿ, ನೋಡೋಣ. ನನ್ನ ಮಗ ನನ್ನ ಕಣ್ಮುಂದೆನೇ ಯಾರೋ ನೋಡ್ಕೊಂಡು ಆಡೋಕ್ಕೇನು ಅಷ್ಟು ಜೋರಾಗೆ ಏನು ನಾನು ನೋಡಲಿ ಅಂತ ಅಷ್ಟೊಂದು ಇದ್ರಾಗ ಹೋಗ್ಬೇಕಾದ್ರೆ ನಾನೇನು ಅವ್ನಿಗಿನ್ನ ಏನು ಕಮ್ಮಿ ಏನಮ್ಮ. ತಗೊಂತೀನಮ್ಮ ಕಾರ್. ಪಾಪ ಕಾರ್ ಯಾತ್ಕೊ ಒಂದಿಟ್ಟು ಮನೆ ಕಟ್ಕೇಳ್ರು, ಮನೆ ಕಟ್ಕೇಳ್ರಿ. ಕಾರ್ ಏನು ಇವತ್ತು ಯಾತ್ ಕೇಳು? ಹಾಂ, ಮನೆ ಕಟ್ಕೇಳ್ರಿ. ಅದೇ ಒಂದು 10-15 ಲಕ್ಷಕ್ಕೆ ಮನೆ ಕಟ್ಕೊಂಡ್ರೆ ನಿಮ್ದೆಗೆ ಮಾಡಿ ಬರ್ಬೇಕಾದ್ರೆ ನಿಮ್ಮದೇ ಮನೆ ಕ್ಯಾಬೋದು. ಹಳೆ ಮನೆ ಬೇರೆ, ಮನೆ ಕಟ್ಕೇಳ್ರಪ್ಪ. ಮನೆ ಕಟ್ಕೋಬೇಕಂಡ್ರು, ಮನೆ ಬಾಕ್ಲು ಮಾಡ್ಕೋಬೇಕು, ಆಮೇಲೆ ಕಾರು ಬೈಕು ಅವೆಲ್ಲನ. ಫಸ್ಟ್ ಮನೆ ಇರ್ಬೇಕಣ್ಣು. ಮನೆ ಇಲ್ದಲೇನೆ ಕಾರ್ನಾಗ ಓಡಾಡಿರಿ, ಏನಕ್ಕೆ ಬಂದಂಗೆ? ಇಲ್ಲ ಅಮ್ಮ, ನಾವು ತಾಂಡೇ ತಾಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ. ತಗೊಂತೀನಿ, ನಾನು ಬಿಡಲ್ಲ. ತಾಂತೀನಿ ಅವ್ರ ಮುಂದೆ ನನ್ನ ಕಾರ್ನ ಓಡಾಡಿ ತೋರಿಸ್ತೀನಿ, ನಾನು ಬಿಡಲ್ಲ. ಏನೋ ತಿಳ್ಕೊಬಿಟ್ಟು ಅವ್ರು ನನ್ನ. ಇಲ್ಲ ಅಮ್ಮ, ನಾನು ತಗೊಂಬ್ಲೇಬೇಕು. ಈ ವಿಷಯದಾಗ ಮಾತ್ರ ನೀನು ಬಲವಂತ ಮಾಡಿಬಿಟ್ಟು. ನಾನು ಹಂಗೆ ಅಂದ್ಕೊಂಡೆ, ಆದ್ರೆ ನೀನು ಏನಂತಿ ಅಂತ ಸುಮ್ಮನೆ ಯಾವಾಗಲೇ ಕೇಳಿ ವೀಣಾಕ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಮುಂದೆ ಅವಳು ಹಂಗೆ ಫ್ರೆಂಡ್ ಸೀಟ್ನಾಗೆ ಕುತ್ಕೊಂಡು ಬಂದು ಅಲ್ಲೇ ಇಳಿತಾಳೆ ನಮ್ಮ ಮುಂದೆ. ಏನು ಕಾರ್ನಾಗ ಇಳಿತಾರೆ ಇಬ್ಬರು ನೋಡ್ಲಿ ಅಂತ. ಮತ್ತು ನನಗೆ ಎಷ್ಟು ಹೊಟ್ಟೆವ್ರದ್ದು ಹೋಗ್ಬೇಡ. ನೋಡಪ್ಪ, ಅವ್ನು ಕಾರ್ ತಗೊಂಡ ನಾನು ಮದುವೆ ಆಗಲಿಲ್ಲ, ಇವ್ನು ಕಾರ್ ತಗೊಂಡ ನಾನು ಮದುವೆ ಆಗಿರೋ, ನನ್ನ ಗಂಡ ಕಾರ್ ತಗೊಂಬ್ಲಿಲ್ವಲ್ಲ ಅಂತ ಇವಾಗ ಊರಾಗೆಲ್ಲ ನೋಡಪ್ಪ ಅವ್ನು ಕಾರ್ ತಗೊಂಡವನೇ, ಹುಡುಗಿ ಅವನ್ನೇ ಮದುವೆ ಆಗ್ಬೋದಾಗಿತ್ತು, ಹೋಗಿ ಇವನು ಮದುವೆ ಆಯ್ತು ಅಂತಾರೆ. ಬಿಡು, ಅವ್ರಿಗಿನ್ನ ಅವ್ರೇನೇನು ಕಮ್ಮಿ ಇಲ್ಲ ಅಂತಾರೆ. ನಾವು ಕಾರ್ ತಗೊಂಡ್ರೆ ಬಿಡು, ಅವರು ಕಾರ್ ತಗೊಂಡವ್ರು ಇವರು ಕಾರ್ ತಗೊಂಡವ್ರು ಏನು ಅಂತಾರೆ. ನಾವು ಅವನಂಗೆ ಇರಬೇಕು, ಎಲ್ಲದ್ರಾಗೂ ನಾವು ಅವನಂಗೆ ಸರಿ ಸಮನಾಗೆ ಇರಬೇಕು. ನೋಡ್ಬೇಕು, ಅವನಿಗಿನ ಒಂದಿಟ್ಟು ಹೆಚ್ಚಮ್ಮಂಗೆ ಇರ್ಬೇಕು ನಾವು. ನೋಡೋಣ ಅದೇಲಿ. ಮತ್ತು ಅಂದರೆ ಮಾಡಿರೋರಿಗೆ ಹಂಗೆ ಅಂದಿರೋರಿಗೆ ನಾವು ಮಾಡಿ ತೋರಿಸ್ಬೇಕು. ನೋಡು, ಅವ್ನಿಗೆ ಎಷ್ಟು ಇರಬೇಡ ಇಂಥವೆಲ್ಲ ಮಾಡಬಾರ್ದಪ್ಪ. ಅವನು ಸ್ವಲ್ಪ ಯೋಚನೆ ಮಾಡಬೇಕು. ಹಿಂಗೆಲ್ಲ ನೋಡು ಅವ್ರ ಮುಂದೆ ಅಂದರೆ ಹಿಂಗೆ ಯಾವ್ದಾರು ಸ್ಯಾನಿದಿನ ಇರಲ್ಲ ಬಿಡು. ಅವ್ನು ನಿನ್ನ ಕಣ್ಣು ಮುಂದೆ ನಮ್ಮ ಮುಂದೆನೇ ಓಡಾಡ್ತಾನೆ ಕಾರ್ನಾಗೆ ಅಂತಂದ್ರೆ ಅವನು ಉದ್ಧಾರ ಆಗಲ್ಲ. ಮಣಿ ಅವನು ಎಲ್ಲನ ಇದಕ್ಕೂ ಅಲ್ಗೂ ದೂರ ಹೋಗ್ತಾನೆ, ಬೋರ್ಗಿರ್ ಪಾಯಿಂಟ್ ಮಾಡೋಕ್ಕೆ. ಅದಕ್ಕೆ ಹೋಗ್ತಾನೆ. ಅವನೇನು ಈಗಳಮ್ಮ ಸುಮ್ಮನೆ ತಾಂಡಿಲ್ಲ ಬಿಡ್ರಿ. ಅವ್ರು ತಾಂಡ್ರಕ್ಕೆ ಯಾಕೆ ಸುಮ್ಮನೆ ಓಟುನು ಏನಾನ ಮಾಡ್ಕೊಳ್ರಪ್ಪ. ನಾ ಹೇಳೋ ಒಟ್ಟೆ ಹೇಳ್ತೀವಿ, ನಿಮ್ಮ ಇಷ್ಟ. ಅರೆ ಯಾತಕ್ಕೆ ಸುಮ್ಮನೆ ಎಂತ ನಿಲ್ಲಿಸ್ಕೊಂಬಕ್ಕಿ. ಇವತ್ತೆ ಮತ್ತೆ ಕೇಳ್ಬೇಡ, ಸುಮ್ಕಿರು. ಇವತ್ತೆ ಮತ್ತೆ ಕೇಳಿರ ಅಷ್ಟೇ. ಇಲ್ಲ ತರ್ಬೇಕು ನಾವು ಇವಾಗ ಕಣ್ಮುಂದೆ ತಂದು ನಾವು ತಕ್ಕನಂಗೆಲ್ಲ ಕಾರ್ ತಂದಿದ್ದೀವಿ ಅಂತ ನಾವು ತೋರಿಸಿದ್ರೇನೆ. ನಾವು ತರ್ಬೇಕು, ತಂದು ತೋರಿಸ್ಬೇಕು. ನೋಡೋಣ ಅದಿಲ್ಲ ಎಷ್ಟು ಹುರ್ಕೊಂಬ್ತಾರೆ ಅವಾಗ. ಇವರೆಲ್ಲಿ ತಂಬ್ತಾರೆ, ಇವ್ರ ಕೈಲಿ ಆಗಲ್ಲ. ನಾನು ಒಬ್ಬಳೇ ಕಾರ್ನಾಗ ಓಡಾಡೋದಮ್ಮಂಗೆ ಆಗ್ಬಿಟ್ಟೆ ತವಳಿಗೆ, ಆ ಬೇಬಿಗೆ. ನಾನು ಓಡಾಡೋದು ಇವ್ರು ತಾಮಕ್ಕಾಗಲ್ಲ ಅಂತ ನಾನು ಇಲ್ಲಡೋ. ನಾನು ಹಂಗೆ ಅಂದ್ಕೊಂಡಿದ್ದು, ನಾನು ಕಾರ್ ತಗೋಬೇಕು, ನನ್ನ ಗಂಡ ನಾನು ಇಬ್ಬರು ಹೋಗ್ಬೇಕು, ನನ್ನ ಫ್ರೆಂಡ್ ಸೀಟಾಗೆ ಕುತ್ಕೋಬೇಕು ಅಂತ ನಾನು ಅದಕ್ಕೆ ಅಂದ್ಕೊಂಡಿದ್ದೀನಿ. ನಾವು ಕಾರ್ ತಗೊಂಡು ಅವ್ರ ಮುಂದೆನೇ ಹೋಗ್ಬೇಕು, ನಾನು ಫ್ರೆಂಡ್ ಸೀಟ್ನ ಕುಕ್ಕೋಬೇಕು, ಅವಳು ಮುಂದೆನೇ ಹೋಗ್ಬೇಕು. ನನಗೆ ಅದೇ ಇರೋದು ಮನಸ್ಸನ್ನ ಚಲ. ಅದನ್ನು ಮಾಡಿ ತೋರಿಸ್ಬೇಕು ನಾನು ಅವಳಿಗೆ. ಸರಿ ಆಯ್ತು, ಹೇಳಿ ನೋಡ್ಕೊಂಬರಕ್ಕೆ ಹೋಗೋಣ. ವರ್ಡು ಹೋಗೋಣ, ನೋಡ್ಕೊಂಬರೋಣ. ಎಲ್ಲರೂ ನೋಡಿ ಚೆನ್ನಾಗಿರತ್ತೆ ತಗೊಳ್ರಿ. ಅದೇನು ಚೆನ್ನಾಗಿಲ್ಲ ತೆಗಿಯಕತ್ತ ನಾವು ಆ ಕಲರ್ ಏನಕ್ಕೆ ಅಂತೀವಿ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಕಲರು. ನಮ್ದೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಕಲರ್, ನಾವು ಸ್ಟ್ಯಾಂಡರ್ಡ್ ಕಲರ್ ತೊಗೊಳ್ತೀವಿ. ಅಂಥದ್ದು ಏನಕ್ಕೆ ತೆಗಿ, ಅದೇನು ಚೆನ್ನಾಗಿಲ್ಲ. ಅದೇನು ಕಲರೇ ಅದು ಕಲರ್ ಹುಟ್ಟೆ ಅಷ್ಟೊಂದು ಬಂಡವಾಳ ಹಾಕದೆ ಅಂತ ಕಾರ್ ತಗೊಂಡವ್ರು. ಅದೇನು ಕಲರ್ ನನಗೆ ಇಷ್ಟ ಆಗಲಿಲ್ಲ ಬಿಡತ್ಲೆ. ಅದ್ರ ಸುದ್ದಿ ಯಾಕೆ ಇವಾಗ? ನಾವು ಅದ್ರ ಕಾರ್ ಸುದ್ದಿ ಬೇಡವೇ ಬೇಡ, ಅವ್ರದ್ದು ಏನಾನ ಮಾಡ್ಕೊಂಡು ಹೋಗ್ಲಿ. ಇವಾಗ ನಮ್ಮ ಕಾರ್ ಸುದ್ದಿ ನಾವು ಮಾತಾಡೋಣ. ನಾವು ಹೋಗೋಣ, ಇವಾಗಲೇ ರೆಡಿ ಆಗ್ತೀನಿ. ಹೋಗಿ ನೋಡ್ಕೊಂಬಂದು ಯಾವತ್ತು ದಿನ ಚೆನ್ನಾಗಿತ್ತು, ದಿನ ಚೆನ್ನಾಗಿದ್ದ ದಿನ ತಗೊಂಬಂದ್ಬಿಡೋಣ. ಹೋಗಿ ಸ್ವಲ್ಪ ದುಡ್ಡು ಗಿಡ್ಡು ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ ನಾನೇನೋ ಮಾಡಿ ಭಾವನ ಹತ್ರಕ್ಕೆ ಆದರೂ ಕೇಳ್ತೀನಿ. ಭಾವನ ಹತ್ರ ಸ್ವಲ್ಪ ಕೊಟ್ಟಾದ್ರೂ ಕೊಡ್ತಾರೆ. ಭಾವ ಕಾರ್ ತಗೊಂತೀವಿ ಅಂದರೆ ಇಬ್ಬರಳಿಗೂ ಯೂಸ್ ಆಗುತ್ತೆ ಅಂತೇಳಿ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ EMI ಮಾಡಿಸಿ ತರೋಕ್ಕಾಗುತ್ತೆ. ಎಲ್ಲ ಕೇಳ್ಕೊಂಬರೋಣ, ಎಷ್ಟಾಗುತ್ತೆ ಏನು ಎಷ್ಟೆಷ್ಟು ರೇಟು ಇವತ್ತೆಲ್ಲ ಹೋಗೋಣ. ಹೋಗಿ ಕೇಳ್ಕೊಂಬರೋಕ್ಕಾಗುತ್ತೆ. ಸರಿ ಆಯಿತು, ರೆಡಿಯಾಗು ಹೋಗಿ ಕೇಳ್ಕೊಂಬರೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರು, ಇವಾಗ ನಾವು ರಘು ಇಬ್ಬರು ಕಾರ್ ತಗೋಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ. ನಾವು ಕಾರ್ ತಗೊಳ್ತೀವಿ. ಅವನು ಮತ್ತು ನಮ್ಮ ಎದೆಗೆ ಅವ್ನು ಕಾರ್ನಾಗ ಓಡಾಡ್ಬೇಕಂತಂದ್ರೆ ಅವಳು ಫ್ರೆಂಡ್ ಸೀಟಾಗಿ ಕೂತ್ಕೊಂತಾಳೆ. ಆಯ್ತು, ನಾನೇನು ಅವಳಿಗಿನ್ನ ಏನು ಕಮ್ಮಿ ಅಲ್ಲ. ನಾನು ಕಾರ್ ತಗೋಬೇಕು, ನಾನು ನನ್ನ ಗಂಡ ನಾನು ಇಬ್ಬರು ಫ್ರೆಂಡ್ ಸೀಟಾಗಿ ಕೂತ್ಕೊಂಡು ಹೋಗ್ಬೇಕು ಅಂಬೋದು. ನಾನು ಫ್ರೆಂಡ್ ಸೀಟಲ್ಲೇ ಕೂತ್ಕೊಂಡು ಅವ್ಳ ಮುಂದೆ ಬಿಲ್ಡಪ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋದು ನನಗೂ ಐತೆ ಮನಸ್ಸಿನ ಚಲ. ನಾನು ಹಂಗೆ ಮಾಡ್ತೀನಿ. ಹಂಗೇನೆ ಅಯ್ಯೋ ಸೀಮೆಗಿಲ್ಲದ ನಾನು ಕಾರಾಗ ಓಡಾಡ್ತಾಳೆ. ನೋಡ್ತಾ ಇರಿ, ನೆನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.